ಇದು ಅನಾದಿ ಕಾಲದಿಂದಲೂ ನಮ್ಮ ಪೂರ್ವಿಕರು ಶ್ರೀ ಕಲ್ಮೇಶ್ವರ ಜಾತ್ರೆಯನ್ನ ಬಹಳ ವಿಜೃಂಭಣೆಯಿಂದ ಗುರು ಹಿರಿಯರ ಎಂ.ಕೆ. ಹುಬ್ಬಳ್ಳಿ ಗ್ರಾಮದ ಸಕಲ ಸದ್ಭಕ್ತರು ಮತ್ತು ಗುರು ಹಿರಿಯರು ಕೂಡಿ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಪೂರ್ವಿಕರಾಗಿರ್ತಕ್ಕಂಥ ನಮ್ಮ ಗುರುಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳಾಗ್ಲಿ, ಹಾಗೆ ನಮ್ಮ ಅಜ್ಜನವರಾದ ಸಂಗಯ್ಯ ಸ್ವಾಮಿಗಳು ನಡೆಸಿಕೊಂಡು ಬಂದ್ರು. ಅದೇ ರೀತಿ ನಮ್ಮ ತಂದೆಯವರಾದಂತ ಚಂದ್ರಯ್ಯ ಸ್ವಾಮಿಗಳು ಸಹ ಸತತವಾಗಿ ಈ ಜಾತ್ರೆಯನ್ನ ನೆರವೇರಿಸಿಕೊಂಡ ಬಂದಿದ್ದಾರೆ. ಈಗ ನಮ್ಮ ಒಂದು ಉಪಸ್ಥಿತಿ ಒಳಗ ಈ ವರ್ಷ ಜಾತ್ರೆಯಲ್ಲಿ ನಮ್ಮ ಗುರು ಹಿರಿಯರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ ಸಂಬಣ್ಣವರ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಕಿಲೇದಾರ ಅಣ್ಣ ಅವರು, ಹಾಗೆ ನಮ್ಮ ಗದ್ದೆಹಳ್ಳಿ ಅದೃಶಪ್ಪ ಗದ್ದೆಹಳ್ಳಿ ಅವರು, ಹಾಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಗಣಾಚಾರಿ ಅಜ್ಜನವರು, ಹಾಗೆ ಬಸವರಾಜ್ ಗಣಾಚಾರಿ ಅಣ್ಣ ಅವರು, ಹಾಗೆ ನಮ್ಮ ಕರ್ವಿನ್ ಕೊಪ್ಪ ಅಣ್ಣನವರು, ಹಾಗೆ ನಮ್ಮ ಬಸಯ್ಯ ಮೈಸೂರು ಮಠ್ ಸ್ವಾಮಿಗಳು, ಹಾಗೆ ಸುರೇಶಣ್ಣ ಗಾಣಗೇರ್, ಹಾಗೆ ಇನ್ನೂ ಹಲವಾರು ನಮ್ಮ ಹಿರಿಯರದಾರ. ಎಲ್ಲರೂ ಬಹಳ ವಿಜೃಂಭಣೆಯಿಂದ ಶ್ರೀ ಕಲ್ಮೇಶ್ವರ ಜಾತ್ರೆಯನ್ನ ಪ್ರತಿ ವರ್ಷ ನಡೆಸಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಮೊಟ್ಟ ಮೊದಲಿಗೆ ಎಂ.ಕೆ. ಹುಬ್ಬಳ್ಳಿಯ ಕ್ಷೇತ್ರಾಧಿಪತಿಯಾಗಿರ್ತಕ್ಕಂಥ ಎಲ್ಲರ ಆರಾಧ್ಯ ದೈವನಾಗಿರ್ತಕ್ಕಂಥ ಕಲ್ಮೇಶ್ವರನ ಪಾದಕಮಲಗಳಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸುತ್ತಾ, 70-80 ದಶಕದಿಂದ ನಮ್ಮ ಪೂರ್ವಿಕರು ಗತಕಾಲದ ವೈಭವವನ್ನ ಮರಿಬಾರದು ಅನ್ನೋ ಉದ್ದೇಶದಿಂದ ಎಂ.ಕೆ. ಹುಬ್ಬಳ್ಳಿ ಪಟ್ಟಣದಲ್ಲಿ ಪ್ರತಿ ವರ್ಷ ಎಲ್ಲ ಸದ್ಭಕ್ತರ ಆರಾಧ್ಯ ದೈವನಾಗಿರ್ತಕ್ಕಂಥ ಕಲ್ಮೇಶ್ವರನ ಜಾತ್ರಾ ಮಹೋತ್ಸವ ಹಾಗೂ ಗ್ರಾಮ ದೇವಿಯ ಉಡಿ ತುಂಬುವ ಕಾರ್ಯಕ್ರಮವನ್ನ ಪ್ರತಿ ವರ್ಷ ವಿಜೃಂಭಣೆಯಿಂದ ನೆರವೇರಿಸಿಕೊಂಡು ಬಂದಿದ್ದಾರೆ. ಈ ಒಂದು ಜಾತ್ರೆಯಲ್ಲಿ ಪ್ರತಿ ವರ್ಷ 5 ದಿನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತೇವೆ. ಮೊಟ್ಟ ಮೊದಲಿಗೆ ಕಲ್ಮೇಶ್ವರ ಅಭಿಷೇಕ ಹಾಗೂ ಗ್ರಾಮ ದೇವಿಯ ಉಡಿ ತುಂಬುವುದು, 2ನೇ ದಿನ ಅಮಾವಾಸ್ಯೆ ಕಾರ್ಯಕ್ರಮಗಳು, 3ನೇ ದಿನ ಕಳಸ ಇಡುವುದು ಹಾಗೂ ಸಾಮೂಹಿಕ ವಿವಾಹಗಳನ್ನ ಮಾಡ್ತಾ ಬಂದಿದ್ದು, 4ನೇ ದಿನ ನಂದಿಕೇಶ್ವರ ದೇವಸ್ಥಾನದಿಂದ ಪೇಟೆ ಕೂಟಿಯವರಿಗೆ ಮಹಾರಥೋತ್ಸವ ನೆರವೇರುವುದು. ತದನಂತರ 5ನೇ ದಿವಸ ಪೇಟೆ ಕೂಟಿಯಿಂದ ಕಲ್ಮೇಶ್ವರ ದೇವಸ್ಥಾನದವರೆಗೆ ರಥೋತ್ಸವವನ್ನ ನೆರವೇರಿಸ್ತಾ ಎಲ್ಲ ಯುವಕ ಮಂಡಳ ಹಾಗೂ ಯುವ ಧುರೀಣರು ಎಲ್ಲರೂ ಸೇರಿಕೊಂಡು ವಿಜೃಂಭಣೆಯಿಂದ ವೈಭವದಿಂದ ಆ ಒಂದು ಮಹಾರಥೋತ್ಸವನ್ನ ನೆರವೇರಿಸಿಕೊಂತ ಬಂದಿದ್ದೇವೆ. ಈ ಎಲ್ಲ ಸತ್ಕಾರ್ಯಗಳಿಗೆ ಎಂ.ಕೆ. ಹುಬ್ಬಳ್ಳಿ ಪಟ್ಟಣದ ಸಕಲ ಗುರು ಹಿರಿಯರು, ದೈವದವರು, ಎಲ್ಲ ದೇವಸ್ಥಾನಗಳ ಕಮಿಟಿಯವರು ಇದಕ್ಕೊಂದು ಸಹಕಾರವನ್ನು ಕೊಟ್ಟು ಗ್ರಾಮದಲ್ಲಿ ವಿಜೃಂಭಣೆಯಿಂದ 70-80 ವರ್ಷಗಳ ನಿರಂತರವಾಗಿ ಗುರು ಹಿರಿಯರ ಒಂದು ಕೃಪಾಶೀರ್ವಾದದಿಂದ ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಂತ ಬಂದಿದ್ದೇವೆ. ಅದರಂತೆ ಈ ವರ್ಷವೂ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮುರುಗೋಡದ ಶ್ರೀ ಬಸಯ್ಯ ಸಂಜೀವ್ ಬಸಯ್ಯ ಇವರ ಒಂದು ನೇತೃತ್ವದಲ್ಲಿ ರಸಮಂಜರಿ ಹಾಗೂ ನಗೆ ಹಬ್ಬ ಕಾರ್ಯಕ್ರಮವನ್ನ ನೆರವೇರಿಸಿದ್ದು, ಅದರ ನಂತರ ಗ್ರಾಮದೇವಿಯ ಗುಡಿ ಮುಂದೆ ನಟನಂ ನಾಟ್ಯ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಹಿರಿಯರಿಗೆ, ಪದಾಧಿಕಾರಿಗಳಿಗೆ, ಅಧಿಕಾರಿ ವರ್ಗದವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದರು. ಇವತ್ತಿನ ದಿವಸ ಕೊನೆಯದಾಗಿ ಮಹಾರಥೋತ್ಸವ ದೇವಸ್ಥಾನಕ್ಕೆ ಬಂದು ಅಜ್ಜನನ್ನ ಪುನಃ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಸದ್ಭಕ್ತರು ಆತನ ಕೃಪೆಗೆ ಪಾತ್ರರಾಗಿದ್ದಾರಂತೆ ಹೇಳಲಿಕ್ಕೆ ಬಯಸುತ್ತೇನೆ.
ಕರ್ಕೊಂಬರ್ರಿ